ಸಿಂಚನ, ನೀನು ಬೇಜಾರು ಮಾಡ್ಕೋಬೇಡ. ನೋಡು, ಹರಿ ಏನೋ ದುಡುಕಿ ಹಾಗೆಲ್ಲ ಮಾತಾಡ್ಬಿಟ್ಟ ಅಷ್ಟೇ. ಆದರೆ ನೀನು ಇದನ್ನ ತಲೆಗೆ ಹಾಕೊಳಕ್ಕೆ ಹೋಗಬೇಡ. ಈ ಟೈಮಲ್ಲಿ ನೀನು ಜಾಸ್ತಿ ಯೋಚನೆ ಮಾಡಿದ್ರೆ ಮಗು ಮೇಲೆ ಪರಿಣಾಮ ಬೀರುತ್ತೆ. ಇಲ್ಲ ಭಾವನಾ, ಹರಿ ಇಷ್ಟೊಂದು ಬದಲಾಗ್ತಾನೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಎಷ್ಟು ಪ್ರೀತಿ ಮಾಡ್ತಿದ್ದೆ, ಅವನಿಗೋಸ್ಕರ ಏನೆಲ್ಲ ಸ್ಯಾಕ್ರಿಫೈಸ್ ಮಾಡ್ದೆ ಅಲ್ವಾ. ಆದರೆ ಇವತ್ತು ಅವನ ಥರ ಆಡ್ತಿರೋದು ನೋಡಿದ್ರೆ ನಂಗೆ ನಂಬಕ್ಕೆ ಆಗ್ತಿಲ್ಲ ಭಾವನಾ. ಅದಕ್ಕೆ ಹೇಳೋದು, ಮನೇಲಿ ದೊಡ್ಡವ್ರು ಇರಬೇಕು ಅಂತ. ಆ ಮನೇಲಿದ್ದಾಗ ಅವನ ಈ ಥರ ಆಡ್ತಿದ್ನ. ಅತ್ತೆ ಮಾವ ಅಕ್ಕ ಬಾವನ್ ಭಯ ಇತ್ತಲ್ವಾ. ಅದ್ರ ಬೆಲೆ ನನಗಿವತ್ತು ಗೊತ್ತಾಗ್ತಿದೆ ಭಾವನಾ. ಎಷ್ಟು ನೋಡ್ಬೇಕು ಅಂತ ಅನ್ನಿಸ್ತದೆ. ಈ ಮನೇಲಿ ಎಲ್ಲ ಇದೆ, ಎಲ್ಲರೂ ಇದ್ದಾರೆ. ಆದ್ರೆ ಅದ್ಯಾಕೋ ಒಂಟಿತನ ಕಾಣಿಸ್ತದೆ ಭಾವನಾ. ಏನು ಮಾಡೋಕ್ಕಾಗಲ್ಲ. ಈಗ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ಏನು ಪ್ರಯೋಜನನೂ ಇಲ್ಲ ಅನ್ಸುತ್ತೆ. ಕಾಲ ಮೀರೋಗಿದೆ. ಎಲ್ರೂ ನನ್ನ ಕೈಯಾರೆ ನಾನೇ ಕಳ್ಕೊಂಡ್ಬಿಟ್ಟೆ. ಸಿಂಚನ, ನೋಡು, ನಿನಗೆ ಎಲ್ಲರನ್ನೂ ನೋಡಬೇಕು ಅಂತ ಆಸೆ ಆಗ್ತಿದ್ಯಾ? ಹಾಗೇನಾದರೂ ಇದ್ದರೆ ನನ್ನ ಹತ್ರ ಹೇಳ್ಕೊ. ನಾನು ಎಲ್ರೂ ಇಲ್ಲಿಗೆ ಕರೆಸ್ತೀನಿ, ಖುಷಿಯಾಗಿ ಬರ್ತಾರೆ. ಅಯ್ಯೋ ಬೇಡ ಭಾವನಾ, ಅದ್ಯಾವ ಮುಖ ಇಟ್ಕೊಂಡು ನೋಡ್ಲಿ. ನನ್ನ ಸೊಸೆಗಿಂತ ಮಗಳ ಥರ ನೋಡ್ಕೋತಾ ಇದ್ರು. ಆಗ ಬಾಯಿಗೆ ಬಂದಂಗೆ ಬೈದ್ಬಿಟ್ಟಿದ್ದೀನಿ. ಯಾವಾಗಲೂ ಜಗಳ ಆಡ್ತಿದ್ದೆ. ಈಗ ಅವ್ರು ಬಂದರೆ ನಾನು ಯಾವ ಮುಖ ಇಟ್ಕೊಂಡು ನೋಡ್ಲಿ ಹೇಳು? ಅಲ್ಲ ಸಂಚನ, ಹಾಗೆಲ್ಲ ಯೋಚನೆ ಮಾಡಬೇಡ. ಬೇಡ ಭಾವನಾ, ನೀನು ಯಾರಿಗೂ ಹೇಳಕ್ಕೆ ಹೋಗ್ಬೇಡ. ಪರವಾಗಿಲ್ಲ,